ಹಲೋ ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ರಮ್ಯಾ ಮಲ್ನಾಡ್. ಮನುಷ್ಯನಿಗೆ ಮನರಂಜನೆ ತುಂಬಾ ಮುಖ್ಯ. ಅದರಂತೆ ಆ ಮನರಂಜನೆಗಾಗಿ ತುಂಬಾ ಸುಂದರವಾದ ಸ್ಥಳ ಎಂದರೆ ಅದುವೇ ನಮ್ಮ ಕನಕಪುರದ ರಸ್ತೆಯಲ್ಲಿರುವ ಆಮೆಗುಂದಿ ರೆಸಾರ್ಟ್. ಹಾಗಾದ್ರೆ ಮತ್ಯಾಗ್ತಡ ನಮ್ಮ ಜಗತ್ತಿನಲ್ಲಿರುವ ಮತ್ತೊಂದು ಸುಂದರವಾದ ಸ್ಥಳದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀವಿ, ಬನ್ನಿ. ಜಾಗ ಆಂಪಿಥಿಯೇಟರ್. ಈ ಆಂಪಿಥಿಯೇಟರ್ ಅಂದ್ರೆ ಏನಂತ ಥಿಂಕ್ ಮಾಡ್ತಿದ್ದೀರಾ? ಇಲ್ಲಿ ಎಲ್ಲಾ ರೀತಿಯ ಬರ್ಡೇ ಫಂಕ್ಷನ್, ಮ್ಯಾರೇಜ್ ಫಂಕ್ಷನ್ ಹಾಗೂ ಎಲ್ಲಾ ರೀತಿಯ ಪಾರ್ಟಿ ಮಾಡಲು ಈ ಜಾಗ ತುಂಬಾನೇ ಸುಂದರವಾಗಿದೆ ಹಾಗೂ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಇಷ್ಟೊತ್ತು ನಾವು ರೆಸಾರ್ಟ್ ಬಗ್ಗೆ ನೋಡಿದಾಯ್ತು. ಬರೀ ರೆಸಾರ್ಟ್ ಬಗ್ಗೆ ನೋಡಿದ್ರೆ ಅಷ್ಟೇ ಸಾಕಾ? ಊಟನೂ ಕೂಡ ಬಹು ಮುಖ್ಯ ಅಲ್ವಾ? ಹಾಗಾದ್ರೆ ಆಮೆಗುಂಡಿ ರೆಸಾರ್ಟ್ನ ಊಟದ ವ್ಯವಸ್ಥೆ ಹೇಗಿದೆ, ಏನೇನು ಊಟ ಸಿಗತ್ತೆ, ಇದ್ರ ವಿಶೇಷತೆ ಏನು ಊಟದ್ದು ಅಂತ ನೋಡೋಣ. ಈಗ ನಾನು ಪ್ಲೇಟ್ ತಗೊಂತಾ ಇದ್ದೀನಿ. ಸ್ಟಾರ್ಟರ್ಸ್ ಇದೆ, ಹಾಟ್ ಆ್ಯಂಡ್ ಸೋರ್ ವೆಜ್ ಸೂಪ್ ಇದೆ, ವೆಜ್ ಪ್ರಿಯರಿಗೆ ಸ್ಟಾರ್ಟರ್ಸ್. ಆ್ಯಂಡ್ ದೆನ್ ಗ್ರೀನ್ ಸಲಾಡ್ ಇದೆ, ಎಲ್ಲ ರೀತಿಯ ವೆಜಿಟೇಬಲ್ ಮಿಕ್ಸ್ ಆಗಿರುವಂತಹ ಗ್ರೀನ್ ಸಲಾಡ್ ಇದೆ. ಮೊಸರನ್ನ ಇದೆ. ಗೋಬಿ 65 ಎಲ್ಲರಿಗೂ ತುಂಬ ಇಷ್ಟವಾದಂತಹ ಸ್ನ್ಯಾಕ್ಸ್ ಇದು ಕೂಡ ಇದೆ. ಆ್ಯಂಡ್ ದೆನ್ ಜೀರಾ ರೈಸ್ ಇದೆ, ಗಮ್ ಅಂತಿದೆ ಸ್ಮೆಲ್ಲು ಜೀರಾ ರೈಸ್ದು. ಓಕೆ, ದಾಲ್ ಫ್ರೈ ಇದೆ, ತಂದೂರಿ ರೊಟ್ಟಿ ಇದೆ ದಾಲ್ ಫ್ರೈ ಜೊತೆಗೆ. ಆ್ಯಂಡ್ ಮಿಕ್ಸ್ ವೆಜ್ ಕುರ್ಮಾ ಕೂಡ ಇದೆ. ಲಾಸ್ಟಿಗೆ ಸ್ಟೀಮ್ ರೈಸ್ ಇದೆ. ಆ್ಯಂಡ್ ಸ್ಟೀಮ್ ರೈಸ್ ಜೊತೆಗೆ ರಸಮ್ ಇದೆ. ಇನ್ನು ನಾನ್ ವೆಜ್ ಪ್ರಿಯರಿಗೆ ಚಿಲ್ಲಿ ಚಿಕನ್ ಇದೆ. ಆ್ಯಂಡ್ ಕಡಾಯಿ ಚಿಕನ್ ಕೂಡ ಇದೆ. ನಾನು ಇವಾಗ ಟೇಸ್ಟ್ ನೋಡೋಕೆ ರೆಡಿ ಆಗಿದ್ದೀನಿ. ಟೇಸ್ಟ್ ನೋಡಿ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ. ಓಕೆ, ಊಟ ಹಾಕ್ಕೊಂಡು ಬಂದಿದ್ದಾಯಿತು. ಊಟ ಮಾಡುವ ಸ್ಥಳನೂ ಅಷ್ಟೇ ತುಂಬ ಕೂಲಾಗಿದೆ. ತುಂಬ ಗ್ರೀನರಿ ಮಧ್ಯೆ ಕುತ್ಕೊಂಡು ಊಟ ಮಾಡೋಕ್ಕೆ ಏನೋ ಒಂಥರ ಖುಷಿ ಕಟ್ತಾ ಇದೆ. ಟೇಬಲ್ ಕೂಡ ನೋಡ್ಬೋದು ನೀವು ಎಷ್ಟು ನ್ಯಾಚುರಲ್ ಆಗಿದೆ ಅಂತ. ಮರದಿಂದ ಮಾಡಿದ್ದಾರೆ, ತುಂಬ ನ್ಯಾಚುರಲ್ ಆಗಿದೆ. ಪೇಂಟಲ್ಲೂ ಅಷ್ಟೇ ತುಂಬ ನ್ಯಾಚುರಲ್ ಪೇಂಟರ್ಸ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಇವಾಗ ಸ್ಟಾರ್ಟರಿಂದ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೂಪ್ ಕುಡಿತಾ ಇದ್ದೀನಿ. ಸೂಪ್ ತುಂಬಾ ಸೂಪರಾಗಿದೆ. ಇನ್ನು ಫುಲ್ ಬಿಸಿಲಲ್ಲಿ ಸುತ್ಕೊಂಬಂದು ಬಾಯಕ್ಕೆ ಆಗ್ತಾಯಿತ್ತು. ಸೊ ಮೊಸರನ್ನ ತಿಂತಾಯಿದ್ದೀನಿ. ಕ್ಯಾರೆಟ್ ಎಲ್ಲ ಹಾಕಿದ್ದಾರೆ, ಕಾಣಿಸ್ತಾ ಇದೆ ನಿಮಗೆ. ದಾಳಿಂಬೆ ಎಲ್ಲ ಚೆನ್ನಾಗಿ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಚೆನ್ನಾಗೂ ಇದೆ ಅನಿಸುತ್ತೆ. ಚೆನ್ನಾಗಿದೆ, ತಂಪು ಅನಿಸ್ತಿದೆ. ಓಕೆ, ನೆಕ್ಸ್ಟು ಜೀರಾ ರೈಸ್, ಅದ್ರ ಜೊತೆಗೆ ದಾಲ್ ಫ್ರೈ ಇದೆ. ದಾಲ್ ಫ್ರೈ ಜೊತೆ ಜೀರಾ ರೈಸ್ ಸೂಪರ್ ಕಾಂಬಿನೇಷನ್. ತುಂಬ ಚೆನ್ನಾಗಿ ಅನಿಸ್ತಿದೆ ಟೇಸ್ಟು. ಚೆನ್ನಾಗಿದೆ. ಗೋಬಿ 65 ಇದೆ, ಎಲ್ಲರಿಗೂ ಇಷ್ಟವಾಗುವಂಥದ್ದು ಗೋಬಿ. ಸ್ಪೈಸಿಯಾಗಿ ಗರಂ ಗರಂ ಅಂತಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ.
ರೋಟಿ ವೆಜ್ ಕರಿ ಇದೆ, ತುಂಬ ಸ್ಮೂತ್ ಇದೆ ರೋಟಿ. ಕರಿ ಕೂಡ ತುಂಬ ಟೇಸ್ಟಿಯಾಗಿದೆ, ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದಾರೆ, ಸ್ಪೈಸಿನೂ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾರ್ಮಲಾಗಿ ಆರಾಮ್ ತಿನ್ಬೋದು ಕುತ್ಕೊಂಡು ತಂಪಾದ ಗಾಳಿಗೆ. ಎಲ್ಲ ಫುಡ್ಡು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಅನಿಸಿದೆ. ನೀವು ಇಲ್ಲಿನ ಫುಡ್ ಟೇಸ್ಟ್ ಮಾಡಬೇಕು ಅಂದರೆ ದಯವಿಟ್ಟು ವಿಸಿಟ್ ಮಾಡಿ. ಇದೀಗ ಆಮೆಗುಂಡಿ ರೆಸಾರ್ಟ್ನ ಓನರ್ ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಾಯ್ ಸರ್, ಸ್ಟಾರ್ ಕರ್ನಾಟಕ ವಾಹಿನಿಗೆ ನಿಮಗೆ ನಮಸ್ಕಾರ ಸರ್. ಸರ್ ಹೇಳಿ, ಎಷ್ಟು ವರ್ಷ ಆಯಿತು ಸರ್ ನೀವು ಈ ರೆಸಾರ್ಟ್ನ ಸ್ಟಾರ್ಟ್ ಮಾಡಿ? ನಾವು ಇದು 2011 ಅಲ್ಲಿ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದು. ಓಕೆ. ಅಪ್ರಾಕ್ಸಿಮೇಟ್ ಒಂದು 8 ಇಯರ್ಸ್ ಕನ್ಸ್ಟ್ರಕ್ಷನ್ ತೊಗೊಂಡಿದ್ದು ಟೈಮ್. ಓಕೆ. ಆಮೇಲೆ 2019 ರೆಸಾರ್ಟ್ ಓಪನ್ ಮಾಡೋದು ಏಪ್ರಿಲಲ್ಲಿ. ಸರ್ ಈ ಕಾನ್ಸೆಪ್ಟ್ ಹೇಗೆ ಬಂತು ಸರ್ ನಿಮಗೆ? ಏನಕ್ಕೆ ಮಾಡಬೇಕು ಅಂತ ಅನಿಸ್ತು ನಿಮಗೆ? ನಾನು ಬೇಸಿಕಲಿ ಬಂದೆ ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ. ಓಕೆ, ನೈಸ್. ಹಾಗಾಗಿ ಅಗ್ರಿಕಲ್ಚರು ಮಾಡಿಕೊಂಡು ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಥಾಟಲ್ಲಿ ಇದು ಮಾಡಿದ್ದು. ಅದಕ್ಕೋಸ್ಕರ ನೀವು ಈ ಆಮೆಗುಂಡಿ ರೆಸಾರ್ಟ್ನ ಸ್ಥಾಪನೆ ಮಾಡಿದ್ರಿ. ನಮ್ಮ ಮನೇಲಿ ಆ್ಯಕ್ಟಿವಿಟಿ ನಾನು ಎಜುಕೇಷನ್ ತೊಗೊಂಡು ಕೆಲಸ ಮಾಡಬೇಕು ಅನ್ನೋದೇ ಯಾವುದು ಆಂಬಿಷನ್ ಇದ್ದಿದ್ದು. ಆದರೆ ನಮಗೆ ಅಗ್ರಿಕಲ್ಚರ್ ಬಗ್ಗೆ ತುಂಬ ಒಲವಿತ್ತು. ಓಕೆ. ಹಾಗಾಗಿ ಅಗ್ರಿಕಲ್ಚರ್ ಒಬ್ಬ ರೈತನ ಮಗ ಯಾಕೆ ಬಿಸ್ನೆಸ್ ಮ್ಯಾನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮಾಡಿದ್ವಿ. ಫಸ್ಟು ನಾನು ಕೇಳಿದೆ ಸರ್, ನೀವು MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ರಿ ಅಂತ. MNC ಕಂಪ್ನಿನ ಬಿಟ್ಟು ಬಂದು ನೀವು ಈ ಒಂದು ರೆಸಾರ್ಟ್ನ ಸ್ಟಾರ್ಟ್ ಮಾಡಿದ್ರಿ, ಏನಕ್ಕೆ ಸರ್? ನಾನು ಹೇಳಿದ್ನಲ್ಲ, ನನಗೆ ಅಜ್ಬಿಲ್ ಅಂದರೆ ನನಗೆ ಅಗ್ರಿಕಲ್ಚರು ಮತ್ತು ಈ ನೇಚರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಮಗೆ ಬೆಂಗಳೂರು ಅಂದರೆ ಗೊತ್ತಲ್ಲ, ಮೊದಲೇ ಕಾಂಕ್ರೀಟ್ ನಾಡು ನಮ್ಗೆ ಅಡ್ಜಸ್ಟ್ ಆಗಿಲ್ಲ. ಓಕೆ ಸರ್, ಕಸ್ಟಮರ್ಸ್ ರೆಸ್ಪಾನ್ಸ್ ಹೇಗಿದೆ? ಏನು ಫೀಡ್ಬ್ಯಾಕ್ ಕೊಡ್ತಾರೆ? ಕಸ್ಟಮರ್ ಬರ್ತಾರೆ, ತುಂಬ ಇಷ್ಟಪಡ್ತಾರೆ. ಇಲ್ಲಿ ಮೇನ್ ಬಂದು ನೇಚರ್ ತುಂಬ ಇಷ್ಟಪಡ್ತಾರೆ. ಓಕೆ. ಇಲ್ಲಿ ನಾವು ಹಾಕಿರೋ ಗಿಡ ಮರ ಇವೆಲ್ಲ ನೋಡಿ ಖುಷಿ ಬಿಡ್ತಾರೆ, ನಮಗೂ ಅಪ್ರಿಷಿಯೇಟ್ ಮಾಡ್ತಾರೆ. ಸರ್ ಈ ಆಮೆಗುಂಡಿ ರೆಸಾರ್ಟ್ನ ಸ್ಪೆಷಲ್ ಏನು ಸರ್? ಆಮೆಗುಂಡಿ ರೆಸಾರ್ಟ್ನ ಸ್ಪೆಷಲ್ ಏನಂದರೆ ಇಲ್ಲಿ ಗಿಡ ಮರಗಳೇ ಸ್ಪೆಷಲ್. ಓಕೆ. ಅವೇ ಹೈಲೈಟು ಇಲ್ಲಿ ಹೀರೋ ಅಂದರೆ ಗಿಡ ಮರಗಳು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳೋದೊಂದೇ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮರ ಎಲ್ಲ ಕಡೆನೂ ಕಡಿಯೋದೇ ಆಗೋಗಿದೆ. ಯಾರು ಬೆಳೆಸೋ ಕಡೆ ಯಾರು ಗಮನ ಕೊಡ್ತಲ್ಲ. ಯಾರು ಸಾಧ್ಯವಾದಷ್ಟು ಎಲ್ಲ ಜನಗಳು ಬೆಳೆಸಲಿ, ಪರಿಸರ ಉಳಿಸಲಿ ಅಂತ ನಾನು ಕೇಳ್ತೀನಿ. ಓಕೆ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಧನ್ಯವಾದಗಳು ಸರ್. When we entered, we thought it is a different place, but it's really, really, really good. 30-40 ವರ್ಷ ಹಳೆ ಸ್ನೇಹಿತರು ನಾವು ಸೇರ್ತಾ ಇದ್ದೀವಿ ಇವತ್ತು. ನಂತರ ನಮ್ಮ ಫ್ಯಾಮಿಲಿ ಬರಬೇಕು ಅಂತ ಇದ್ದೀವಿ. ಎಲ್ಲ ಫ್ಯಾಮಿಲೀಸ್ ಸೇರಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವಿ ವುಡ್ ಲೈಕ್ ಟು ಕಮ್ ರಿಪೀಟೆಡ್ಲಿ ಹಿಯರ್. ನೈಸ್ ಪ್ಲೇಸ್, ಒಳ್ಳೆ ಊಟ ಕೊಡ್ತಾರೆ.